ಈ ರೀತಿ ಪುಡಿನ ಮಾಡಿಟ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸಿ ದಿನ ಬೆಳಗ್ಗೆ ತಿನ್ನೋದ್ರಿಂದ ಮೂಳೆಗಳಿಗೆ ಶಕ್ತಿ ಸಿಗುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಸಿಹಿಯಾಗಿರುತ್ತೆ. ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಅಮ್ಮ ಇವತ್ತು ಉತ್ತುತ್ತಿ ಒಣಕೊಬ್ಬರಿ ಖಾರನ ರೆಡಿ ಮಾಡ್ತಾಯಿದ್ರು, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿದ್ದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡೀಟೇಲಾಗಿ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲಿಗೆ ಇಲ್ಲಿ ಉತ್ತುತ್ತಿ ಹಾಗೆ ಒಣಕೊಬ್ಬರಿನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ. ಹಾಗೆ ಸ್ವೀಟ್ನೆಸ್ಸಿಗೆ ಅಂತೇಳಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದಾರೆ. ಹಾಗೆ ಒಂದು 100 ಗ್ರಾಮ್ ಬಾದಾಮಿನ ತೊಗೊಂಡಿದ್ದಾರೆ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಒಣಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಹಾಗೆ ಉತ್ತುತ್ತಿನ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಸಹ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಹಾಗೆ ಒಂದು 7ರಿಂದ 8 ಲವಂಗ, ಒಂದು 7ರಿಂದ 8 ಏಲಕ್ಕಿನ ತೊಗೊಂಡಿದ್ದಾರೆ. ಮೊದಲಿಗೆ ಇಲ್ಲಿ ಒಣಕೊಬ್ಬರಿನ ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಒಣಕೊಬ್ಬರಿನೂ ಪುಡಿ ಮಾಡಿಕೊಂಡು ಅದಾದ ನಂತರ ಉತ್ತುತ್ತಿ ಹಾಗೆ ಬಾದಾಮಿನೂ ಸಹ ಪುಡಿ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ. ಅದ್ರ ಜೊತೆಗೇ ಏಲಕ್ಕಿ ಹಾಗೆ ಲವಂಗನೂ ಸಹ ಸೇರಿಸಿ ಪುಡಿ ಮಾಡ್ಕೊಳ್ತಾರೆ. ಅದಾದ ನಂತರ ಬೆಲ್ಲನ ಸೇರಿಸಿ ಮತ್ತೆ ಒಂದು ಸಾರಿ ಪುಡಿ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಉತ್ತುತ್ತಿ ಒಣಕೊಬ್ಬರಿ ಖಾರ ರೆಡಿ ಆಗುತ್ತೆ. ಬೆಲ್ಲನ ಯಾವ ರೀತಿ ತೊಗೊಂಡಿದ್ದೀವಿ ಅಂತ ಅಂದರೆ, ಅರ್ಧ kg ಉತ್ತುತ್ತಿ ಹಾಗೆ ಅರ್ಧ kg ಒಣಕೊಬ್ಬರಿನ ತೊಗೊಂಡಿದ್ದೀವಿ. ಹಾಗೆ 100 ಗ್ರಾಮ್ ಬಾದಾಮಿನ ತೊಗೊಂಡಿದ್ದೀವಿ. ಬೆಲ್ಲನ ನಾವಿಲ್ಲಿ ಒಂದು 1/4 kgಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀವಿ. ಯಾಕಂತಂದರೆ ಆಲ್ರೆಡಿ ಉತ್ತತ್ತಿ ಹಾಗೆ ಒಣಕೊಬ್ಬರಿಲಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಸ್ವೀಟ್ ಬೇಕಂದರೆ ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೋದು. ಹಾಗೆ ಈ ಉತ್ತುತ್ತಿ ಹಾಗೆ ಒಣಕೊಬ್ಬರಿ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದೆರಡರಿಂದನೂ ಮೂಳೆಗಳಿಗೆ ಬಲ ಸಿಗುತ್ತೆ, ಹಾಗೆ ಡೈಜೆಷನ್ ಕೆಪಾಸಿಟಿನ ಇಂಪ್ರೂವ್ ಮಾಡುತ್ತೆ, ಹಾಗೆ ಹಾರ್ಟ್ ಹೆಲ್ತನ್ನು ಕಾಪಾಡುತ್ತೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಸಹ ಸರಿ ಮಾಡುತ್ತೆ. ಸ್ಕಿನ್ನಿಗೆ ಒಳ್ಳೆಯದು, ಹಾಗೆ ಹೇರ್ಸಿಗೆ ಒಳ್ಳೆಯದು. ನಾವು ಈ ರೀತಿ ಒಂದು ಸಾರಿ ಮಾಡಿಟ್ಕೊಂಡು ಪುಡಿನ ದಿನ ಬೆಳಗ್ಗೆ ಒಂದೊಂದು ಬೌಲು ಅದ್ರ ಜೊತೆಗೆ ತುಪ್ಪನ ಸೇರಿಸ್ಕೊಂಡು ತಿನ್ನೋದ್ರಿಂದ ಈ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಈ ರೀತಿ ನೋವುಗಳಿಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ರೆಗ್ಯುಲರಾಗಿ ತಿಂತಾ ಬಂದರೆ ಇದ್ರ ಬೆನಿಫಿಟ್ಸ್ ನಮಗೆ ಗೊತ್ತಾಗತ್ತೆ. ಕಂಟಿನ್ಯೂಯಸ್ ಆಗಿ ಬಳಸ್ತಾ ಇದ್ದರೆ ನಾವು ಅದ್ರ ಬೆನಿಫಿಟ್ಸನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ಕೂಡ ಸುಲಭ. ಒಂದು ಸಾರಿ ಮಾಡಿಟ್ಕೊಂಡ್ರೆ 1-2 ತಿಂಗಳು ಆರಾಮಾಗಿ ಬಳಸ್ಬೋದು. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಸಹ ನಾವು ಕೊಡ್ಬೋದು. ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸೋದ್ರಿಂದ ಅವ್ರ ಹೆಲ್ತ್ ಕೂಡ ಸಹ ಚೆನ್ನಾಗಿರುತ್ತೆ. ಇದನ್ನು ಬಾಣಂತಿಯರಿಗೂ ಕೊಡ್ಬೋದು, ಹಾಗೆ ಈ ಪ್ಯೂಬರ್ಟಿ ಆಗಿರ್ತಾರಲ್ಲ ಆ ರೀತಿ ಹೆಣ್ಮಕ್ಳಿಗೂ ಸಹ ಕೊಡ್ಬೋದು. ತುಂಬಾ ಒಳ್ಳೆಯದು ಇದು ಕೊಡೋದ್ರಿಂದ. ಈ ರೀತಿ ಪುಡಿ ಮಾಡಿಕೊಂಡು ಒಣಕೊಬ್ಬರಿ ಹಾಗೆ ಉತ್ತುತ್ತಿನ ಪುಡಿ ಮಾಡಿಕೊಂಡು ಸಪ್ರೇಟು, ಅದ್ರ ಜೊತೆಗೇ ಬೆಲ್ಲನ ಸೇರಿಸಿ ಮತ್ತೊಂದು ಸಾರಿ ಪುಡಿ ಮಾಡಿದರೆ ಉತ್ತುತ್ತಿ ಒಣಕೊಬ್ಬರಿ ಖಾರ ರೆಡಿ ಆಗುತ್ತೆ. ಹಾಗೆ ನಾವು ಯಾವುದನ್ನೇ ಆಗಲಿ, ಕೆಲಸನೇ ಆಗಲಿ, ಹಾಗೆ ಆರೋಗ್ಯದ ವಿಚಾರದಲ್ಲೇ ಆಗಲಿ ಯಾವುದನ್ನು ನಾವು ಅರ್ಧಕ್ಕೆ ನಿಲ್ಲಿಸಬಾರ್ದು. ನಾವು ಕಂಟಿನ್ಯೂಷನ್ ಅಂತ ಹೇಳ್ತಾರಲ್ಲ, ಆ ಕಂಟಿನ್ಯೂಷನ್ ಇದ್ದರೆ ನಾವು ನಮ್ಮ ಕೆಲಸದಲ್ಲಾಗಲಿ ಹಾಗೆ ನಮ್ಮ ಆರೋಗ್ಯದಲ್ಲಾಗಲಿ ನಾವು ಸಕ್ಸಸ್ ಕಾಣ್ಬೋದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು 2 ತಿಂಗಳಿಗೆ ಒಂದು ಸಾರಿ ಮಾಡಿಟ್ಕೊಂಡು ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ನಾವು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬೇಕಿದ್ದರೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಬೇಡಪ್ಪ ಇಷ್ಟೇ ಸಾಕು ಅಂತ ಅನ್ನೋದಾದರೆ ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ತುಂಬ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀವಿ, ಯಾಕಂದರೆ ನನ್ನ 2 ಸಣ್ಣ ಮಕ್ಕಳು ತಿಂತಾರೆ. ಹಾಗಾಗಿ ಸ್ವಲ್ಪ ನಾವು ನಮ್ಮಮ್ಮ 2 ಸಾರಿ ಪುಡಿ ಮಾಡಿದ್ದಾರಲ್ಲ, ಈ ರೀತಿ ಪುಡಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ತಿನ್ನಿಸಿದ್ರೆ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಟೈಮ್ ನಾನು ತಿನ್ನಿಸ್ತೀನಿ. ನಿಮಗೆ ಬೇಕಿದ್ದರೆ ನೀವು ಇದಕ್ಕೆ ಖರ್ಜೂರ ಎಲ್ಲ ಸೇರಿಸ್ಬಿಟ್ಟು ನೀವು ಉಂಡೆನೂ ಸಹ ಮಾಡಿಕೊಂಡು ಅವರಿಗೆ ಕೊಡ್ಬೋದು. ಬಟ್ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಮನೇಲಿರೋರೆಲ್ಲರೂ ಸಹ ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ತಿನ್ಬೋದಲ್ಲ. ಅದಕ್ಕಾಗಿ ನಾವು ಈ ರೀತಿ ಈ ಕ್ವಾಂಟಿಟೀಲಿ ಆವಾಗವಾಗ ಮಾಡಿಕೊಂಡು ನಾವು ಬಳಸ್ತೀವಿ. ನೋಡಿ, ಈ ರೀತಿ ಉತ್ತುತ್ತಿ ಒಣಕೊಬ್ಬರಿ ಖಾರ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.